ಕರ್ನಾಟಕ. ನಿಮಗೆ ಮುಖ್ಯವಾಗಿ ಗುರುತಿಸ್ಕೊಳ್ಳೋದು ಶ್ರವಣ ಬೆಳಗೊಳ. ಶ್ರವಣ ಬೆಳಗೊಳ ಕರ್ನಾಟಕದಲ್ಲಿ ಕಂಡುಬರೋದು ಶ್ರವಣ ಬೆಳಗೊಳ. ಇದು ಭಾರತದಲ್ಲಿ ಶ್ರವಣ ಬೆಳಗೊಳ ಅಂತಂದ್ರೆ ಗೊತ್ತಿರೋದು ಭಾರತದ ಮೊದಲ ಏಕಶಿಲಾ ಬಾಹುಬಲಿ ವಿಗ್ರಹ ಮೊದಲು ಇಲ್ಲಿಯೇ ನಿರ್ಮಾಣವಾಯಿತು. ಬಾಹುಬಲಿ ಅಂದ್ರೇನೋ? ಸೊ ಭಾರತದ ಮೊದಲ ಏಕಶಿಲಾ ವಿಗ್ರಹ. ಇಂಥ ವಿಗ್ರಹ ಯಾರಿಂದ ನಿರ್ಮಾಣವಾಯಿತು ಅಂತ ನೀವು ಮಾತನಾಡ್ತಾರೆ. ಓಕೆ, ವಿಚ್ ವಾಸ್ ಬಿಲ್ಟ್ ತಲಕಾಡಿನ ಗಂಗರ ಕಾಲದಲ್ಲಿ. ತಲಕಾಡಿನ ಗಂಗರ ಕಾಲದಲ್ಲಿ ಈ ಒಂದು ಸ್ಮಾರಕ ನಿರ್ಮಾಣವಾಯಿತು. ತಲಕಾಡಿನ ಗಂಗರ ಪ್ರಮುಖ ರಾಜ 4ನೇ ರಾಚಮಲ್ಲ ಅಂತ ಬರ್ತಾನೆ. ಆ 4ನೇ ರಾಚಮಲ್ಲನ ಪ್ರಧಾನಮಂತ್ರಿ ಚಾವುಂಡರಾಯ ಅಂತ ಇರ್ತಾನೆ. ಆ ಚಾವುಂಡರಾಯನಿಂದ ಈ ಮಹಾಮೂರ್ತಿ ನಿರ್ಮಿಸಲ್ಪಟ್ಟಿತು. ಚಾವುಂಡರಾಯ ಯಾರನೋ 4ನೇ ರಾಚಮಲ್ಲನ ಮಂತ್ರಿ. ಮಂತ್ರಿ ಅಂತಂದ್ರೆ ನಾವು ಚಾವುಂಡರಾಯ ಅಂತ. ಫಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಇದು ಯಾವಾಗ ನಿರ್ಮಾಣವಾಯಿತು ಅಂತ ಮಾತನಾಡ್ತಾರೆ. ನೋಡಿ, ಡೇಟ್ ಸಮೇತ ಬರೀತೀನಿ. ಮಾರ್ಚ್ 3ನೇ ತಾರೀಕು. ಓಕೆ, 982ರಲ್ಲಿ ಈ ಪುತ್ಥಳಿಯನ್ನ ಅಥವಾ ಏಕಶಿಲಾ ವಿಗ್ರಹವನ್ನ ಲೋಕಾರ್ಪಣೆ ಮಾಡಲಾಯಿತು. ಮಾರ್ಚ್ 3ನೇ ತಾರೀಕು 982ರಂದು ಆಲ್ಮೋಸ್ಟ್ 9ನೇ 10ನೇ ಶತಮಾನದ ಅವಧಿಯಲ್ಲಿ ಈ ಒಂದು ಮಹಾಮೂರ್ತಿ ಶ್ರವಣ ಬೆಳಗೊಳದಲ್ಲಿ ಅಸ್ತಿತ್ವಕ್ಕೆ ಬಂತು. ಓಕೆ, ಇದರ ಮುಖ್ಯ ಶಿಲ್ಪಿ ಯಾರು ಅಂತಂದ್ರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಚೀಫ್ ಆರ್ಕಿಟೆಕ್ಟ್ ಅಂತಂದ್ರೆ ಅರಿಷ್ಟನೇಮಿ. ಅರಿಷ್ಟನೇಮಿ ಈತ ಮೂಲತಃ ಅವತ್ತಿನ ಬಳ್ಳಿಗಾವೆಯ ಪ್ರಧಾನ ಶಿಲ್ಪಿಯಾಗಿದ್ದ. ಆ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಳ್ಳಿಗಾವೆ ಅಂತಂದ್ರೆ ಶಿಲ್ಪಿಗಳ ಕೇಂದ್ರವಾಗಿತ್ತು. ಬಳ್ಳಿಗಾವೆ ಶಿಲ್ಪಿಗಳ ಒಂದು ಕೇಂದ್ರವಾಗಿತ್ತು. ಆ ಊರಿನವನು ಅಂತ ಹೇಳಿ ನಮಗೆ ಕೆಲವು ಗ್ರಂಥಗಳಲ್ಲಿ ಮಾಹಿತಿ ಲಭ್ಯವಾಗಿದೆ. ಇದು ಇನ್ನೊಂದು ಮಹತ್ವದ ಬದಲಾವಣೆನ. ನೆಕ್ಸ್ಟ್ ಇನ್ನೊಂದು ಡೆವಲಪ್ಮೆಂಟ್ಸ್ ಅನ್ನ ಕಾಣ್ತೀವಿ. ಇದಕ್ಕೆ ಸಂಬಂಧಪಟ್ಟ ಇವರು ಮೇಜರ್ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್. ಅರ್ಥ ಆಯ್ತಾ? ಆದ್ರೆ ಜೈನ ಧರ್ಮದಷ್ಟು, ಬೌದ್ಧ ಧರ್ಮದಷ್ಟು ಜೈನ ಧರ್ಮ ಈ ಭಾಗದಲ್ಲಿ ಅಷ್ಟೊಂದು ಜನಪ್ರಿಯವಾಗಲಿಕ್ಕೆ ಆಗಲಿಲ್ಲ ಅನ್ನೋದು ಇನ್ನೊಂದು ಪ್ರಮುಖವಾದಂತಹ ಅಂಶ. ಇವೆಲ್ಲ ಜೈನಿಸಂ ಅಂತಂದ್ರೆ ನಿಮಗೆ ಗೊತ್ತಿರಬೇಕಾದಂತಹ ಪ್ರಮುಖವಾದಂತಹ ಅಂಶಗಳು. ಓಕೆ, ಇಲ್ಲೇ ಈಗ ಒಂದು ಮಾಡಲ್ ಕ್ವಶನ್ಸ್ ಚೆಕ್ ಮಾಡೋಣ. ಸೊ ಬಹುಶಃ ನಿಮ್ಗೆ ಅದೊಂದು ಅವೇರ್ನೆಸ್ ಬರ್ಬೋದು ಅಂತ ನನಗೆ ಅನಿಸುತ್ತೆ. ಒಂದು ಮಾಡಲ್ ಕ್ವಶನ್ ಕೇಳಿದ್ವಲ್ಲ ಈಗ, ಇದಕ್ಕೆ ಒಂದು ಮಾಡಲ್ ಕ್ವಶನ್ಸ್ ಅಲ್ಲಿ ಇಲ್ಲೇ ನಾವು ಚೆಕ್ ಮಾಡ್ತಾ. ಓಕೆ, ಸೊ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತ ಕೊಡ್ತಾರೆ. ಜೈನ ಧರ್ಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಹೆಂಗ್ ಬೇಕಾದ್ರೂ ಪ್ರಶ್ನೆಯನ್ನ ಕೇಳ್ಬೋದು. ಹೇಳಿಕೆಗಳನ್ನ ಪರಿಶೀಲಿಸಿ ಅಂತ ಕೊಡ್ತಾರೆ. ಓಕೆ, ನಾವೇನೇನು ಸ್ಟೇಟ್ಮೆಂಟ್ ಅಂತ ಒಂದೆರಡು ಸ್ಟೇಟ್ಮೆಂಟ್ ಚೆಕ್ ಮಾಡೋಣ. ಬಹುಶಃ ನಿಮ್ಗೆ ಇದು ಗೊತ್ತಾಗುತ್ತೆ. ಓಕೆ, ಫಸ್ಟ್ ಒನ್, ಮಹಾವೀರನ ಅನುಚರರನ್ನು ನಿರ್ಗ್ರಂಥಿಗಳು
ಓಕೆ, ನಿರ್ಗ್ರಂಥಿಗಳು ಎಂದು ಗುರುತಿಸಲಾಗಿದೆ. ನಿರ್ಗ್ರಂಥಿಗಳೆಂದು ಗುರುತಿಸಲಾಗಿದೆ. ಇದು ಮೊದಲನೇ ಹೇಳಿಕೆ. ಈಗ ಎರಡನೇ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಬರೋಣ ನಾವಿಲ್ಲಿ. ಓಕೆ, ಸಹಿತವಾದ ಜೈನ ತತ್ವವಾಗಿದೆ. ಓಕೆ, ಇನ್ನೊಂದು ಪ್ರಶ್ನೆಯನ್ನ ಬರುತ್ತೆ ನಮಗೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸಂಖ್ಯೆಯ ಜೈನರಿದ್ದಾರೆ. ಸಂಖ್ಯೆಯಲ್ಲಿ ಜೈನರಿದ್ದಾರೆ ಅಂತ ಈ ತರ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಈ ಸ್ಟೇಟ್ಮೆಂಟ್ ಅಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸ್ಬೇಕು. ಅರ್ಥ ಆಯ್ತಾ? ಯಾವ ಹೇಳಿಕೆ ಇದರಲ್ಲಿ ಸರಿಯಾಗಿದೆ ಅಂತ ಆಪ್ಷನ್ಸ್ ಅನ್ನ ಕೊಡ್ತಾರೆ. ಆಪ್ಷನ್ಸ್ ಬಂದಾಗಲೂ ಕೂಡ ಚೆಕ್ ಮಾಡಬೇಕು. ಸೊ ಒಂದು ಫಾರ್ ಎಕ್ಸಾಂಪಲ್ ನೋಡಿ, ಅದರಲ್ಲಿ ಎ ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ 1 ಮತ್ತು 2 ಹೇಳಿಕೆ. ಬಿ ಅಂತ ಬಂತು ಅಂದ್ರೆ 2 ಮಾತ್ರ ಅಂತ ಕೊಡ್ತಾರೆ. ಅಥವಾ ಸಿ ಅಂತ ಬಂತು ಅಂದ್ರೆ ಸೊ 2 ಮತ್ತು 3 ಅಂತ ಕೊಡ್ತಾರೆ. ಇದು ಸಿ. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ತರ ಡಿ ಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರೆ ನೀವು ಇದಕ್ಕೆ ಬಂದಾಗ ಅವ್ರು ಹೇಳ್ತಾರೆ ಸೊ ಮೇಲಿನ ಎಲ್ಲವೂ ಅಂತ ಕೊಡ್ತಾರೆ. ಇದು ಬಂದಾಗ ತಕ್ಷಣ ಜ್ಞಾಪಕ ಮಾಡ್ಕೋಬೇಕು. ಸೊ ಸೆಂಟೆನ್ಸ್ ಅನ್ನ ಪೂರ್ತಿಯಾಗಿ ಮಹಾವೀರ ವಂಶರನ್ನ ನಿರ್ಗ್ರಂಥಿಗಳು ಅಂತ ಕರೀತಾರೆ. ಓಕೆ, ಸಹಿತವಾದ ಜೈನ ಧರ್ಮದ ತತ್ವವಾಗಿದೆ. ಓಕೆ, ಇದರೆಲ್ಲ ಬಂದಾಗ ಬಹಳ ಕೇರ್ಫುಲ್ ಆಗಿ ನೀವು ಈ ಆಸ್ಪೆಕ್ಟ್ ಅನ್ನ ಹೇಳಿಕೆಗಳನ್ನ ಗಮನಿಸ್ಬಿಟ್ಟು ನಿರ್ಧಾರಕ್ಕೆ ಬರಬೇಕು. ಓಕೆ, ಉತ್ತರ ನೋಡಿ, ಮಹಾವೀರನ ಅನ್ಯಾಯಗಳನ್ನ ನಿರ್ಗ್ರಂಥಿಗಳು ಸರಿತಾರೆ. ಹೇಳಿಕೆ ಸರಿ. ಅರ್ಥ ಆಯ್ತಾ? ಓಕೆ, ಟಿಕ್ ಮಾಡ್ಬೋದು. ನೆಕ್ಸ್ಟ್, ಸಹಿತವಾದ ಜೈನ ಧರ್ಮ ತತ್ವವಾಗಿದೆ. ಅದು ಕೂಡ ಸರಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಜೈನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ. ಇದು ಕೂಡ ಸರಿಯಾಗಿದೆ. ಅದರ ಉತ್ತರ ಯಾವ್ದಾಗುತ್ತೆ? ಡಿ ಆಗುತ್ತೆ. ಮೇಲೆ ಎಲ್ಲವೂ ಅಂತ ಕೊಡೋದಕ್ಕೆ ಅರ್ಥ. ಅರ್ಥ ಆಯ್ತಾ? ಸೊ ದಿಸ್ ದಿ ಥಿಂಗ್ ಬಿಹೈಂಡ್. ಈ ರೀತಿ ನೀವು ಅದನ್ನ ಚೆಕ್ ಮಾಡ್ಕೋಬೇಕು. ಖಂಡಿತ ನಮ್ಗೆ ಸೊ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ವಾಕ್ಯಗಳನ್ನ ಯೋಚನೆ ಮಾಡಿ ನೀವು ಆನ್ಸರ್ ಮಾಡ್ಬೇಕು. ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ನೆಕ್ಸ್ಟ್, ಇನ್ನು ಒಳಗ ನೇರವಾಗಿ ಬೌದ್ಧ ಧರ್ಮವನ್ನು ಕುರಿತು ನಾವು ನೆಕ್ಸ್ಟ್ ಒನ್ ಬೌದ್ಧ ಧರ್ಮ. ಈ ಜೈನ ಮತ್ತು ಬೌದ್ಧ ಧರ್ಮಗಳು ಸಮಕಾಲೀನ ಧರ್ಮಗಳು. ಬಹುತೇಕವಾಗಿ ಒಂದೇ ಅವಧಿಯಲ್ಲಿ ಜನಿಸಿದವು ಅಥವಾ ಉಟ್ಕೊಂಡಂತ ಧರ್ಮಗಳು. ಈ ಮಹಾವೀರನಿಗೆ ಹೋಲಿಕೆ ಮಾಡಿದ್ರೆ ಬುದ್ಧ ಚಿಕ್ಕವನು, ಮಹಾವೀರ ದೊಡ್ಡ. 30 ವರ್ಷ ಮಹಾವೀರ ದೊಡ್ಡವನಾಗಿದ್ರೆ 33 ವರ್ಷ ಬುದ್ಧ ಚಿಕ್ಕವನು. ಹಂಗಾಗಿ ಎರಡೂ ಕೂಡ ಒಂದೇ ಶತಮಾನದಲ್ಲಿ ಹುಟ್ಟಿಕೊಂಡ ಧರ್ಮಗಳು ಅಂತ. ಜೈನ ಧರ್ಮ 24 ಜನ ತೀರ್ಥಂಕರರಿಂದ ಧರ್ಮ ಅಂತ ಅನಿಸ್ಕೊಂಡ್ರೆ, ಬೌದ್ಧ ಧರ್ಮ ಮುಖ್ಯವಾಗಿ ಗೌತಮ ಬುದ್ಧನಿಂದ ಬೆಳವಣಿಗೆ ಆದ. ಓಕೆ, ಇದು ಅವನು ಒಬ್ಬನಿಂದ ಅಸ್ತಿತ್ವಕ್ಕೆ ಬಂದ ಧರ್ಮ. ಆದ್ರೆ ಜೈನ ಧರ್ಮ ಅಷ್ಟು ಜನ ಸೇರಿಸಿ ಅವರ ಚಿಂತನೆಗಳಿಂದ ಧರ್ಮ ಅಂತ ಅನಿಸ್ಕೊಂಡ್ರು. ಮಹಾವೀರನ ರೀತಿ ಬುದ್ಧನು ಕೂಡ ರಾಜ ಕುಟುಂಬದ ಹಿನ್ನೆಲೆಯಿಂದ ಬಂದ. ಓಕೆ, ಮುಖ್ಯವಾಗಿ ಸೊ ಇಲ್ಲಿ ಬುದ್ಧ ಅಂದ ತಕ್ಷಣ ಗೊತ್ತಾಗೋದು
ಅವನ ಮೊದಲನೇ ಹೆಸರು ಅಂತಂದ್ರೆ ಸಿದ್ಧಾರ್ಥ. ಜೈನ ಧರ್ಮ ಸಿದ್ಧಾಂತ ಅಂದ್ರೆ ಮಹಾವೀರನ ತಂದೆ ಹೆಸರು. ಬುದ್ಧಿಸಂ ಸಿದ್ಧಾರ್ಥ ಅಂತಂದ್ರೆ ಸಿದ್ಧನ ಮೊದಲ ಹೆಸರು ಅಥವಾ ಬುದ್ಧನ ಮೊದಲನೇ ಹೆಸರು. ಬುದ್ಧನ ಬಾಲ್ಯದ ಹೆಸರು. ಓಕೆ, ನೆಕ್ಸ್ಟ್ ಇವನ ತಂದೆ ಏನಾಗಿದ್ರು ಅಂತಂದ್ರೆ ಬುದ್ಧನ ತಂದೆ. ಓಕೆ, ಶುದ್ಧೋಧನ, ಎಲ್ರೂ ಕೂಡ ಗೊತ್ತಿದೆ ಶುದ್ಧೋಧನ. ಇವ್ರು ಯಾರು ಅಂತಂದ್ರೆ ಶಾಕ್ಯ ಮನೆತನದ ರಾಜ. ಈ ಶಾಕ್ಯ ಮನೆತನ ಎಲ್ಲಿ ಬರುತ್ತೆ ಅಂತಂದ್ರೆ ಸೊ ಇವತ್ತಿನ ಬಿಹಾರ. ಓಕೆ, ಅಂದ್ರೆ ಆಗ ಇದು ಇವತ್ತು ನಿಮ್ಗೆ ಶಾಕ್ಯ ಮನೆತನ ಅಂತಂದ್ರೆ ಇವತ್ತಿನ ನೇಪಾಳ, ಅವತ್ತಿನ ಭಾರತದ ಒಂದು ಭಾಗವಾಗಿತ್ತು. ಆ ಭಾಗದಲ್ಲಿದ್ದಂತ ಪ್ರಮುಖವಾದಂತ ರಾಜಮನೆತನ ಇದು. ಮೂಲತಃ ಶಾಕ್ಯ ಮನೆತನ ಅಂತಂದ್ರೆ ಇಟ್ಲಾನ್ಸರಿ ಇದೊಂದು ಗಣರಾಜ್ಯವಾಗಿತ್ತು ಅಂತ. ಇದೊಂದು ಗಣರಾಜ್ಯವಾಗಿತ್ತು. ಇದೊಂದು ಗಣರಾಜ್ಯವಾಗಿತ್ತು ಅಂತ. ಇಟ್ ವಾಸ್ ಎ ರಿಪಬ್ಲಿಕನ್ ಸ್ಟೇಟ್ ಅಂತ ನಾವು. ಆಯ್ತಾ? ನೆಕ್ಸ್ಟ್ ಇವನ ತಾಯಿ ಹೆಸರನ್ನ ಕುರಿತು ಮಾತನಾಡೋಣ. ಮದರ್ ಅಂತ. ಇವನ ಮಾತೃ ಅಂದ್ರೆ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿದೆ ಮಾಯಾದೇವಿ ಅಥವಾ ಮಹಾಮಾಯ. ಮಹಾಮಾಯ ಅಥವಾ ಮಾಯಾದೇವಿ ಅವನ ತಾಯಿ ಹೆಸರು ಅಥವಾ ಅವನ ಮಾತೃ ಹೆಸರು ಅಂತ ನಾವು. ಓಕೆ, ಈತನು ಕೂಡ ಈಕೆ ಕೋಶಲದ ರಾಜಕುಮಾರಿಯಾಗಿದ್ದು. ಇವರು ಕೋಶಲದ ರಾಜಕುಮಾರಿ. ಓಕೆ, ನೆಕ್ಸ್ಟ್ ಬುದ್ಧ ಹುಟ್ಟಿದ ಸ್ಥಳ ಯಾವುದು ಅಂತಂದ್ರೆ ಅವನು ಬರ್ತ್ ಪ್ಲೇಸ್ ಅಂತ ಗುರುತಿಸ್ಬೇಕು. ಸೊ ಬರ್ತ್ ಪ್ಲೇಸ್ ಆಫ್ ದಿ ಬುದ್ಧ ಅಂತ ಶಬ್ದ ಅದು. ಇವನ ಬರ್ತ್ ಪ್ಲೇಸ್, ಹುಟ್ಟಿದ ಸ್ಥಳ. ನೆಕ್ಸ್ಟ್ ಗೊತ್ತಾಗೋದು ದಟ್ ವಾಸ್ ಮುಖ್ಯವಾಗಿ ಅದು ಕಪಿಲ ವಸ್ತುವಿನ ಬಳಿ ಇರುವಂತಹ ಜಿಂಕೆ ವನ. ಕಪಿಲ ವಸ್ತುವಿನ ಜಿಂಕೆ ವನ, ಡೀರ್ ಪಾರ್ಕ್ ಅಂತ ಕರಿತೀವಿ. ಇವನ ಬರ್ತ್ ಪ್ಲೇಸ್ ಅಂತ ಕಪಿಲ ವಸ್ತುವಿನ ಸೊ ಜಿಂಕೆ ವನ ಇವನ ಹುಟ್ಟಿಸ್ತಾಳ ಅಂತ ಗುರುತಿಸ್ಕೊಳ್ತೀವಿ. ಅಲ್ಲೆಲ್ಲ ಹೆಚ್ಚಾಗಿ ನಮ್ಗೆ ಏನ್ ಕಂಡು ಬರುತ್ತೆ ಅಂತಂದ್ರೆ ಕಮಲದ ಹೂಗಳು ಕಂಡು ಬರ್ತಿತ್ತು. ಹಾಗಾಗಿ ಈ ಕಮಲದ ಹೂ ಇದೆಯಲ್ಲ, ಸೊ ಕಮಲದ ಹೂ ಬುದ್ಧನ ಜನನದ ಸಂಕೇತ. ಲೋಟಸ್ ಫ್ಲವರ್ ಅಂತ ಏನ್ ಬಂದ್ರೆ ಇದು ಬುದ್ಧನ ಜನನ ಸ್ಥಳವನ್ನ ಇದು ಸೂಚಿಸುತ್ತದೆ. ಆಯ್ತಾ? ಬುದ್ಧನ ಜನನ ಸ್ಥಳವನ್ನ ಸೂಚಿಸುವುದು ಯಾವುದೋ ಅದೇ ಮುಖ್ಯವಾಗಿ ಕಂಡುಬರುವುದು ದಟ್ ಈಸ್ ಕಮಲ ಅಥವಾ ಲೋಟಸ್ ಫ್ಲವರ್ ಅಂತ. ಓಕೆ, ಸೊ ಹಾಗಾಗಿ ಬುದ್ಧ ಇಲ್ಲೇ ಹುಟ್ಟಿದ, ಇದೇ ಅವಧಿಯಲ್ಲಿ ಹುಟ್ಟುತ್ತಾ ಅನ್ನೋದಕ್ಕೆ ನಿಮ್ಗೆ ಯಾವುದು ಎವಿಡೆನ್ಸ್ ಅಂತಂದ್ರೆ ಅಶೋಕನಿಂದ ಕೆತ್ತಲ್ಪಟ್ಟಿರುವಂತ ಪ್ರಮುಖ ಶಾಸನ ಅಂತ ಹೇಳ್ತೀವಿ. ಆ ಶಾಸನ ಬುದ್ಧನ ಇಲ್ಲೇ ಹುಟ್ಟ, ಇದೇ ಅವಧಿಯಲ್ಲಿ ಹುಟ್ಟುತ್ತಾ ಅನ್ನೋದಕ್ಕೆ ಅದು ನಮಗೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ಸೊ ಅಶೋಕನ ಯಾವ ಶಾಸನ ಸೊ ಬುದ್ಧನನ್ನ ಕುರಿತು ನಮಗೆ ಮಾಹಿತಿ ತಿಳಿಸ್ಕೊಡುತ್ತೆ ಅಂತಂದ್ರೆ ಸೊ ದಟ್ ಈಸ್ ಕಾಲ್ಡ್ ಇನ್ ದ ನೇಮ್ ಆಫ್. ಓಕೆ, ಅದು ನೇಪಾಳದಲ್ಲಿ ಅಶೋಕನಿಂದಲೇ ನಿರ್ಮಿಸಲ್ಪಟ್ಟಿರುವಂತಹ ಶಾಸನ. ನೇಪಾಳದಲ್ಲಿ ಅಶೋಕನಿಂದ ನಿರ್ಮಿಸಲ್ಪಟ್ಟಿರುವಂತಹ ಶಾಸನ ಅಂತ ಕರೆದಿದ್ದೀವಿ. ಅದೇ ಸೊ ನಿಮಗೆ ರುಮೆಂಡೈ ಸ್ತಂಭ ಶಾಸನ. ರುಮೆಂಡೈ ಸ್ತಂಭ ಶಾಸನ ಅಂತ ಕರೀತೀವಿ. ಸ್ತಂಭ ಶಾಸನ ಅಂತ. ರುಮೆಂಡೈ ಸ್ತಂಭ ಶಾಸನ ಅಶೋಕನಿಂದ ಸೊ ಬರೆಯಲ್ಪಟ್ಟಿರುವಂತ ಅಥವಾ
ಈ ಶಾಸನ ಎಲ್ಲಿ ಕಂಡು ಬಂತಂದ್ರೆ ನೇಪಾಳದಲ್ಲಿ. ಈ ಶಾಸನ ಬುದ್ಧನ ಸೊ ಜನನದ ದಿನಾಂಕ ಮತ್ತು ಅವನು ಜನಿಸಿದಂತ ಸ್ಥಳ ಎಲ್ಲವನ್ನ ತಿಳಿಸುವಂತ ಒಂದು ಪ್ರಮುಖವಾದಂತ ಶಾಸನ. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ನಾವು ಗುರುತಿಸ್ಕೊಳ್ತೀವಿ. ಓಕೆ, ಇರೋನ ಬುದ್ಧನವರು ಹುಟ್ಟಿದ ಒಂದು ಬುದ್ಧನ ಜೀವನದಲ್ಲಿ ಗಮನ ವಿಶೇಷ ಅಂಶವನ್ನ ಕಾಣ್ಬೋದು. ಬುದ್ಧ ಹುಟ್ಟಿದ್ದು ಮತ್ತು ಮನೆಯನ್ನ ಬಿಟ್ಟಿದ್ದು, ಜ್ಞಾನೋದಯವನ್ನ ಪಡೆದುಕೊಂಡಿದ್ದು, ಮೊದಲ ಬೋಧನೆಯನ್ನ ಮಾಡಿದ್ದು ಹಾಗೂ ನಿಧನವಾಗಿದ್ದು, ಇವೆಲ್ಲವೂ ಕೂಡ ಒಂದೇ ದಿವಸದಲ್ಲಿ. ಅದು ಬೌದ್ಧ ಧರ್ಮದಲ್ಲಿ ಬುದ್ಧನಿಗೆ ಸಂಬಂಧಪಟ್ಟವಾಗಿ ವಿಶೇಷವಾದ ಅಂಶ ಅಂತ ಕರಿತೀವಿ. ಸೊ ಯಾವುದೆಲ್ಲ ಕೂಡ ಅರ್ಥ ಆಯ್ತಾ? ಸೊ ಹಾಗಾಗಿ ಒನ್ ಆಫ್ ದಿ ಸಿಗ್ನಿಫಿಕೆಂಟ್ ಅದೇ ನಿಮ್ಗೆ ಯಾವ ದಿನವನ್ನ ಎಲ್ಲಾ ದಿನಗಳು ಕೋಇನ್ಸಿಡೆಂಟ್ ಆಗಾಯ್ತು ಅಂತದ್ದು ವೈಶಾಖ ಶುದ್ಧ ಪೌರ್ಣಮಿ ದಿವಸ ಅಂತ. ವೈಶಾಖ ಶುದ್ಧ ಪೌರ್ಣಮಿ ದಿವಸ ಬುದ್ಧ ಹುಟ್ಟಿದಂತ ಸೊ ಪ್ರಮುಖವಾದ ಎಲ್ಲಾ ದಿನಗಳು, ಎಲ್ಲಾ ಮಹತ್ವದ ಘಟನೆಗಳು ಬುದ್ಧನಲ್ಲಿ ಜರುಗಿರುವುದೇ ಇದೇ ಸಂದರ್ಭ, ವೈಶಾಖ ಶುದ್ಧ ಪೌರ್ಣಮಿ ದಿವಸ ಅಂತ ಕರಿತೀವಿ. ಇದು ಬುದ್ಧನ ಜೀವನದಲ್ಲಿ ಕಂಡು ಬರುವಂತ ಮಹತ್ವದ ವಿಷಯ. ಓಕೆ, ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಅನ್ನು ಕಾಣ್ತೀವಿ. ಓಕೆ, ಸೊ ಬುದ್ಧನಿಗೆ ವಯಸ್ಕನಾದ್ಮೇಲೆ ವಿವಾಹವೂ ಕೂಡ ಆಯ್ತು. ಬುದ್ಧನ ಪತ್ನಿ ಹೆಸರು ಅಂತಂದ್ರೆ ಯಶೋಧರ. ಯಶೋಧ ಅಂತಂದ್ರೆ ಮಹಾವೀರನ ಪತ್ನಿ ಹೆಸರು. ಬುದ್ಧ ಅಂದ ತಕ್ಷಣ ಯಶೋಧರ ಅಂತ ನಾವು ಅವನ ಪತ್ನಿ ಹೆಸರು. ಓಕೆ, ಒಂದು ತಿಳ್ಕೊಳ್ಳಿ, ಇದು ಫಸ್ಟ್ ಪಾರ್ಟ್. ಮದುವೆ ಆಯ್ತು, ಮಗನೂ ಕೂಡ ಜನಿಸ್ತಾ. ಮಗನ ಹೆಸರು ರಾಹುಲ ಅಂತ. ಮಗನ ಹೆಸರೇನೋ ರಾಹುಲ. ಇದು ಮಗ. ಆದ್ರೆ ಇಷ್ಟೊಂದು ದೊಡ್ಡ ರಾಜ, ಹೆಂಡತಿ ಇದ್ದಾರೆ, ಮಗು ಇದೆ, ಎಲ್ಲ ನೆಮ್ಮದಿ ಸುಖ ಅನ್ನೋದಿದೆ. ಆದ್ರೂ ಕೂಡ ಬುದ್ಧ ಸದಾ ಮಂಕಾಯಿತು, ಏನನ್ನೋ ಯೋಚಿಸ್ತಾ ಇದ್ದ. ಓಕೆ, ಸೊ ಒಂದ್ ದಿವಸ ಅವರ ತಂದೆಗೆ ಹೇಳ್ದ, ಸೊ ನಾನು ಇಡೀ ನಗರವನ್ನ, ಕಪಿಲವಸ್ತು ನಗರವನ್ನು ಒಮ್ಮೆ ನೋಡ್ಬೇಕು, ಸೊ ಜನ ಹೇಗಿದ್ದಾರೆ ನಾನು ತಿಳ್ಕೋಬೇಕು ಅಂತ ತಂದೆಯಲ್ಲಿ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾರೆ. ಓಕೆ, ಸೊ ಅಪ್ಪನೇ ಖುಷಿ ಆಯ್ತು ಅಂತ ತಿಳ್ಕೊಳ್ಳಿ. ಬುದ್ಧ ಹುಟ್ಟಿನಿಂದ 29ನೇ ವಯೋಮಾನದವರೆಗೂ ಒಮ್ಮೆಯೂ ಕೂಡ ನಗರವನ್ನ ಸುತ್ತಾಡಿರಲಿಲ್ಲ. ಎಲ್ಲವೂ ಕೂಡ ಅರಮನೆ ಒಳಗಡೆ ನಡೀತಾ ಇತ್ತು ಅವನಿಗೆ. ಅರಮನೆ ಹೊರಗಡೆ ಏನಾಗ್ತೈತೆ ಅಂತ ಹೇಳಿ ಬುದ್ಧನ ಗೊತ್ತಿರ್ಲಿವಂತೆ ಬೌದ್ಧ ಗ್ರಂಥಗಳ ಪ್ರಕಾರ. ಈ ತರ ಯಾವುದು ಟಿವಿಗಳಿರಲಿಲ್ಲ. ಓಕೆ, ಲೈವ್ ತೋರಿಸೋದಕ್ಕೆ ಹೊರಗಡೆ ಏನಾಗ್ತೈತೆ ಅಂತ. ದೊಡ್ಡ ಅರಮನೆ, ಎಲ್ಲಾ ತರ ಶಿಕ್ಷಣ, ಎಲ್ಲಾ ತರ ಬದಲಾವಣೆ ಕಂಡು ಬಂದಿದೆ ಅರಮನೆ ಒಳಗಡೆ ಅಂತ ಅಂದು ಬೌದ್ಧ ಧರ್ಮದಲ್ಲಿ ಕಂಡು ಬರುವಂತ ಪ್ರಮುಖವಾದಂತ. ಸೊ ಹಾಗಾಗಿ ಸೊ ಅಪ್ಪನಿಗೆ ಖುಷಿ ಆಯ್ತು. ಮನೆ ನೋಡ್ಬೇಕಂದ್ರೆ ಹೊರಗಡೆ ಕಳಿಸಿದ ಎಲ್ಲಿ ಇವನು ಸನ್ಯಾಸಿ ಆಗ್ಬೇಕು ಅನ್ನೋ ಭಯ ತಂದೆಗೆ ಕಾಣ್ತಾ ಇದೆ. ಯಾಕೆಂದ್ರೆ ಹುಟ್ಟದಲ್ಲೇ ಜ್ಯೋತಿಷಿಗೆ ಹೇಳಿದ್ರು, ಒಂದೇ ಇವನು ದೊಡ್ಡ ಸನ್ಯಾಸಿ ಆಗ್ತಾನೆ, ಇಲ್ಲ ದೊಡ್ಡ ರಾಜ ಆಗ್ತಾನೆ. ಅವನ ದೊಡ್ಡ ಸನ್ಯಾಸಿ ಆಗ್ತಾನೆ, ಇಲ್ಲ ದೊಡ್ಡ ರಾಜ ಆಗ್ತಾನೆ ಅಂತ ಹೇಳಿ ಅವ್ರು ಮೊದ್ಲೇ ಪ್ರಿಡಿಕ್ಟ್ ಮಾಡಿದ್ರು, ಭವಿಷ್ಯವನ್ನ ನುಡಿದ್ರು. ಓಕೆ, ಸೊ ಹೀಗೆ ತುಂಬಾನೇ ಇದಾಯ್ತು. ಹೊರಗಡೆ ಕಳಿಸಿರ್ತಾನೆ ಅವನು ಸನ್ಯಾಸಿ ಆಗಿರು ಅಂತ ಹೇಳಿ ಅವ್ರ ತಂದೆ ಶುದ್ಧೋಧನ. ಸೊ ಹೊರಗಡೆ ಎಲ್ಲೂ ಕಳಿಸಿರ್ಲಿಲ್ಲ, ಎಲ್ಲಾ ತರ ಶಿಕ್ಷಣ, ಎಲ್ಲಾ ತರ ಸವಲತ್ತುಗಳನ್ನು ಮನೆಯಲ್ಲೇ ಒದಗಿಸ್ತು. ಸೊ ಎಲ್ಲ ಅಷ್ಟಾತ್ ಮನೆ ನೋಡ್ಬೇಕು ಅಂತ ಅನಿಸ್ತು 29 ವಯಸ್ಸಿನಲ್ಲಿ. ಅಂದ್ರೆ ಇಡೀ ನಗರವನ್ನ, ಇವನು ನಗರವನ್ನು ನೋಡೋದಕ್ಕಿಂತ ಮೊದಲು ಶುದ್ಧೋಧನ ಇಡೀ ಕಪಿಲವಸ್ತು ನಗರವನ್ನ ಪೂರ್ತಿಯಾಗಿ ಡೆಕೋರೇಟ್ ಮಾಡಿಸ್ತಾರೆ. ಮಗ ಖುಷಿಯಾಗಿರ್ಲಿ, ಸಿಟಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಿರ್ಲಿ ಅಂತ. ಓಕೆ, ಆ ನಗರ ಪ್ರದಕ್ಷಿಣೆಯಲ್ಲಿ 4 ಮಹಾನ್ ಋಷಿಗಳು ಬುದ್ಧನ ಜೀವನ ಸ್ಥಿತಿಯನ್ನೇ ಬದಲಾಯಿಸಿ
4 ಮೇಜರ್ ಗ್ರೇಟ್ ಇನ್ಸಿಡೆಂಟ್ಸ್ ಅಂತ ಬುದ್ಧನ ಜೀವನ. ಅವು ಇಡೀ ಬುದ್ಧನ ಜೀವನ ಬದಲಾಯಿಸಿದಂತಹ ಘಟನೆಗಳಾಗಿವೆ. ಓಕೆ, ಒಬ್ಬ ರೋಗಿ, ಪೇಷಂಟ್ ಅಂತ ಕರೀತೀವಿ. ಓಕೆ, ಇನ್ನೊಬ್ಬ ವಯೋವೃದ್ಧ, ಒಬ್ಬ ಸನ್ಯಾಸಿ, ಮತ್ತು ಒಂದು ಅವತ್ತು ಮೃತನಾಗಿದ್ರು ಒಂದು ಡೆಡ್ ಬಾಡಿಯನ್ನ ಅಥವಾ ಒಂದು ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅದೇ ದಿವಸ. ಈ 4 ದೃಶ್ಯಗಳು ಬುದ್ಧನ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಉಂಟು ಮಾಡುದು. ಯಾರು ಕೇಳಿದ್ರು ಕೂಡ ಇದಕ್ಕೆ ಉತ್ತರ ಹೇಳ್ತಾರೆ, ಮನುಷ್ಯ ಅಂದ್ರೆ ಸರ್ವೇ ಸಾಮಾನ್ಯವಾದಂತಹ ಅಂಶಗಳೇ ಹೊರತು ಇದರಲ್ಲೇನು ವ್ಯತ್ಯಾಸಗಳಿಲ್ಲ ಅಂತ ಹೇಳ್ತಾರೆ ಹೊರತು ಅದ್ರ ಬಗ್ಗೆ ಯಾರು ಕೂಡ ಸ್ಪಷ್ಟವಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ಹೀಗಾಗಿ ಬುದ್ಧ ಡಿಸೈಡ್ ಮಾಡಿದ, ಮನುಷ್ಯನ ಎಲ್ಲಾ ಏರುಪೇರುಗಳಿಗೆ ನಾನು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದ. ಈ ನಿರ್ಧಾರದ ಪ್ರತಿಫಲವಾಗಿ ಬುದ್ಧ ತನ್ನ 29ನೇ ವಯೋಮಾನದಲ್ಲಿ ಮನೆಯನ್ನು ಬಿಟ್ಟ. ಹಾಗಾಗಿ ಬುದ್ಧ ಯಾವಾಗ ಮನೆ ಬಿಟ್ನೋ ಆ ದಿನವನ್ನ ಬೌದ್ಧ ಧರ್ಮದ ಇತಿಹಾಸದಲ್ಲಿ 29ನೆಯ ವಯೋಮಾನದಲ್ಲಿ ಈತ ಅರಮನೆಯನ್ನ ತ್ಯಜಿಸಿದ್ದು. ಈ ದಿನವನ್ನ ಬೌದ್ಧ ಧರ್ಮ ಇತಿಹಾಸದಲ್ಲಿ ಇದನ್ನ ಮಹಾಭಿನಿಷ್ಕ್ರಮಣ ಅಂತ. ಮಹಾಭಿನಿಷ್ಕ್ರಮಣ ಅಥವಾ ಮಹಾ ಮುನ್ನಡೆ ಅಂತ. ಈ ದಿನವನ್ನ ಮಹಾ ಮುನ್ನಡೆ ಅಥವಾ ಮಹಾಭಿನಿಷ್ಕ್ರಮಣ ಎಂದು ಕರೆಯಲಾಗಿದೆ. ಗೊತ್ತಾಯ್ತಾ? ಮಹಾಭಿನಿಷ್ಕ್ರಮಣ ಅಥವಾ ಮಹಾಮುನ್ನಡೆ ಅಂತಂದ್ರೆ ಬುದ್ಧ ಮನೆ ಬಿಟ್ಟ ದಿವಸವನ್ನ ಬೌದ್ಧ ಧರ್ಮದಲ್ಲಿ ಕರೆದು. ಅವತ್ತು ಬುದ್ಧ ಮನೆ ಬಿಟ್ಟದಕ್ಕೋಸ್ಕರನೇ ಜಗತ್ತಿನ ಜನರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಡೋದಕ್ಕೆ ಅವನು ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಆಗ್ತದಿಲ್ಲ. ಹಾಗಾಗಿ ಬುದ್ಧನ ಜೀವನದಲ್ಲಿ ಈ ಮನೆ ಬಿಟ್ಟಿದ್ದು ಅತ್ಯಂತ ಪ್ರಮುಖವಾದಂತ. ಸುಮಾರು 29 ವರ್ಷದಿಂದ ಸುಮಾರು 6 ವರ್ಷಗಳ ಕಾಲ, ಅಂದ್ರೆ ತನ್ನ 35ನೇ ವಯೋಮಾನದವರೆಗೂ, 35ನೇ ವಯೋಮಾನದವರು ಕೂಡ ಬುದ್ಧ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅರ್ಧಾಟ. ಸಾಕಷ್ಟು ವಿದ್ವಾಂಸರನ್ನ ಭೇಟಿ ಮಾಡ್ದ, ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದ. ಮನುಷ್ಯನಿಗೆ ದುಃಖ ಯಾಕೆ ಬರುತ್ತೆ, ನೋವು ಯಾಕೆ ಬರುತ್ತೆ, ಅವನಿಗೆ ಸಾವು ಯಾಕೆ ಬರುತ್ತೆ, ದೇವರನ್ನು ಎಲ್ಲಿದ್ದಾನೆ ಅಂತ ಸಾಕಷ್ಟು ಪ್ರಶ್ನೆಯನ್ನ ಕೇಳ್ತಿದ್ದ. ಯಾರೊಬ್ಬರು ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳ್ತಿರಲ್ಲ. ಇದೆಲ್ಲ ಮನುಷ್ಯನ ಸಹಜವಾದಂತ ಸಮಸ್ಯೆಗಳು ಅಂತ ಹೇಳ್ತಿದ್ರೆ ಹೊರತು ಒಬ್ರು ಸರಿಯಾದ ಉತ್ತರವನ್ನ ಕೊಡ್ತಾರೆ. ಹೀಗಾಗಿ ಅಸಂತೃಪ್ತಿಯಾದಂತ ಬುದ್ಧ ಏನ್ ಮಾಡ್ದಂತಂದ್ರೆ ಅಂತಿಮವಾಗಿ ನಾನು ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಬೇಕು ಅಂದ್ರೆ ತಪಸ್ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ. ಇದು ಮಹತ್ವದ ಬದಲಾವಣೆ ಅಂತರಲ್ಲಿ ಮೇಜರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಆಯ್ತಾ? ಇದು ಅತ್ಯಂತ ಮಹತ್ವದ ಬದಲಾವಣೆ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತೆ ಕಂಡುಬರೋದು. ಆಯ್ತಾ? ಇದು ಇಂಪಾರ್ಟೆಂಟ್ ಥಿಂಗ್ಸ್. ಹೀಗಾಗಿ 35ನೇ ವಯೋಮಾನದಲ್ಲಿ ಬುದ್ಧನಿಗೆ ಜ್ಞಾನ. ಎಲ್ಲಿ ಬುದ್ಧನಿಗೆ ಜ್ಞಾನೋದಯ ಆಯಿತು ಅಂತಂದ್ರೆ ಬಿಹಾರದ ಗಯಾದ ಸಮೀಪ. ಗಯಾದ ಸಮೀಪ ನಿರಂಜನ ನದಿ ಅಂತ ಹರಿತಾ ಇದೆ. ನಿರಂಜನ ನದಿಯ ದಡದಲ್ಲಿ ಬುದ್ಧನಿಗೆ ಜ್ಞಾನೋದಯವಾಯಿತು. ಬಿಹಾರದ ಗಯಾದ ಸಮೀಪ ನಿರಂಜನ ನದಿಯ ದಡದಲ್ಲಿ ಬುದ್ಧನಿಗೆ ಜ್ಞಾನೋದಯ ಆಯಿತು. ಸಿದ್ಧಾರ್ಥನಾಗಿದ್ದುವುದು ಬುದ್ಧನಾದ ಅಂತ ಅರ್ಥ. ಇಲ್ಲಿ ಬುದ್ಧ ಅಂತಂದ್ರೆ ಜ್ಞಾನವನ್ನ ಪಡೆದವನು ಅಂತ. ಎಂಥ ಜ್ಞಾನ? ಪರಮ ಜ್ಞಾನವನ್ನ, ಅತ್ಯುನ್ನತ ಜ್ಞಾನವನ್ನ ಪಡೆದವನು ಅಂತ ಅರ್ಥ. ಹಾಗಾಗಿ ಬುದ್ಧಿಲಿಂದ ತಥಾಗತ ಅಂತ ಅದ.
ತಥಾಗತ. ತಥಾಗತ ಅಂತಂತಂದ್ರೆ ರಿಸೀವ್ಡ್ ದಿ ಕಂಪ್ಲೀಟ್ ನಾಲೆಡ್ಜ್ ಅಂತ. ಪೂರ್ಣ ಪ್ರಮಾಣದಲ್ಲಿ ಜ್ಞಾನವನ್ನ ಪಡೆದವನು ಯಾರೋ ಸೊ ಅವನೇ ಬುದ್ಧ ಅನ್ನೋ ಅರ್ಥದಲ್ಲಿ ಇದು ನಾವು ದಿಸ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಓಕೆ, ಇದು ಮೇಜರ್ ಕಾನ್ಸೆಪ್ಟ್.